ಇದು ನರೇಂದ್ರ ಮೋದಿ ನಾನು ನಿಂತಿಲ್ಲ, ನರೇಂದ್ರ ಮೋದಿಗೆ ಅವ್ರಿಗೆ ಓಟ್ ಹಾಕ್ದಂಗೆ ನೀವು ನಂಗೆ ಓಟ್ ಹಾಕಿಲ್ಲ ಅಂತೇಳಿ ಒಂದು ಸುಳ್ಳು ಭರವಸೆ ಕೊಟ್ಟು ಸಂಸತ್ಗೆ ರೆಗ್ಯುಲರ್ ಆಗಿ ಹೋಗಲಾರ್ದೆ ಜನರ ಸಮಸ್ಯೆ ಯಾವುದೂ ಒಂದು ಪ್ರಶ್ನೆ ಮಾಡಾರ್ದೆ ಇಂಥ ಒಬ್ಬ ಸಂಸದ ಸಿಕ್ಕಿದ್ರೆ ನಮ್ಮ ದುರ್ದೈವ. ಯಾವುದು ಅಭಿವೃದ್ಧಿ ಕೆಲಸ ಮಾಡಾರ್ದೆ ಹಲಾಲ್ ಕಟ್ಟೋ, ಘಟಕ ಕಟ್ಟೋ, ಹಿಜಾಬ, ಬುರ್ಕಾ ಅನ್ಕೋದ ಇದನ್ನೇ ಮಾಡಿ ವೈಷಮ್ಯ ಭಾವನೆಗೆ ಬಿತ್ತಿದರೆ ವಿನ ಯಾವುದು ಅಭಿವೃದ್ಧಿ ಭಾವನೆ ಮತ್ತು ಜನರಿಗೆ ಶಾಂತಿ ಕೊಡ್ತಕ್ಕಂಥ ಯಾವುದೇ ಕೆಲಸ ಮಾಡಿಲ್ಲ. ಹಾಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಈ ಸರ್ಕಾರ ರೈತರಿಗೆ ಮೋಸ ಮಾಡಿದೆ. ಈ ಸರ್ಕಾರ ರೈತರ ಯಾವುದೇ ಆದಾಯವನ್ನು ದುಗುಣ ಮಾಡಿಲ್ಲ. UPA ಸರ್ಕಾರದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಮಂತ್ರಿ ಆದಾಗ ಆ ಕಾರ್ಮಿಕ ಮಂತ್ರಿ ಕೆಲಸ ಏನು ಅನ್ನೋದೇ ಗೊತ್ತಿರಲಿಲ್ಲ ಇಡೀ ಇಂಡಿಯಾಕ್ಕೆ. ಅಂಥ ಒಂದು ಹುದ್ದೆಯನ್ನು ತೆಗೆದುಕೊಂಡು ಇವತ್ತು ನಮ್ಮಲ್ಲಿ ಬೃಹತ್ತವಾದಂಥ ESI ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಇಡೀ ಜಿಲ್ಲೆಗೆ ಒಂದು ಆರೋಗ್ಯದ ಸೌಭಾಗ್ಯ ಕೊಟ್ಟಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಗುಲ್ಬರ್ಗಾ ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಈ ಕಲಬುರಗಿ ಜಿಲ್ಲೆ ಅಂತ ನಮ್ಮ ಕರ್ನಾಟಕ ಅಲ್ಲಿ ಭಾರತದಲ್ಲಿ ಎದ್ದು ಕಾಣಬೇಕಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು N ಧರ್ಮಸಿಂಗ್ ಅವ್ರ ಕೊಡುಗೆ ಭಾಳ ಅಪಾರವಾಗಿದೆ. ಈ ಭಾಗಕ್ಕೆ ಇವರಿಬ್ಬರನ್ನು ಬಿಟ್ಟರೆ ಇನ್ನು ಮುಖ್ಯಮಂತ್ರಿ ಆದವರು ಇದ್ದಾರೆ, ಅನೇಕ ನಾಯಕರು ಇದ್ದಾರೆ, ಅನೇಕ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಮಂತ್ರಿ ಆದವರು ಇದ್ದಾರೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರಂಥ ಕೆಲಸಗಳು ಯಾರೂ ಮಾಡಿಲ್ಲ. ಸೊ ಈ ಕಾರಣಕ್ಕಾಗಿ ಈ 2 ಸರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸದರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಈಗ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸುಳ್ಳು ಭರವಸೆಗಳನ್ನು ಕೊಟ್ಟು ಏನೇನೋ ಮಾಡಿ ಸಂಸದರಾದರೂ ಕೂಡ ಅವರು ಸಂಸದ ಸ್ಥಾನಕ್ಕೆ ಗೌರವನೂ ತಂದು ಕೊಟ್ಟಿಲ್ಲ ಮತ್ತು ಕೆಲಸನೂ ಮಾಡಿಲ್ಲ ಯಾವುದೇ. ಅವರು ಸುಮ್ಮನೆ ಒಂದು ನರೇಂದ್ರ ಮೋದಿ ಫೋಟೋ ತೋರಿಸಿ ಇದು ನರೇಂದ್ರ ಮೋದಿ ನಾನು ನಿಂತಿಲ್ಲ, ನರೇಂದ್ರ ಮೋದಿಗೆ ಅವ್ರಿಗೆ ಓಟ್ ಹಾಕ್ದಂಗೆ ನೀವು ನಂಗೆ ಓಟ್ ಹಾಕಿಲ್ಲ ಅಂತೇಳಿ ಒಂದು ಸುಳ್ಳು ಭರವಸೆ ಕೊಟ್ಟು ಸಂಸತ್ಗೆ ರೆಗ್ಯುಲರ್ ಆಗಿ ಹೋಗಲಾರ್ದೆ ಜನರ ಸಮಸ್ಯೆ ಯಾವುದೂ ಒಂದು ಪ್ರಶ್ನೆ ಮಾಡಾರ್ದೆ ಇಂಥ ಒಬ್ಬ ಸಂಸದ ಸಿಕ್ಕಿದ್ರೆ ನಮ್ಮ ದುರ್ದೈವ. ಸೊ ಈ ಕಾರಣಕ್ಕಾಗಿ ಈ ಮುಂದೆ ಬರ್ತಕ್ಕಂಥ 24ರ ಚುನಾವಣೆಯಲ್ಲಿ ಮತ್ತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧಿಸಲಿ, ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಸ್ಪರ್ಧಿಸಲಿ ಈ ಸಾರಿ ಗೆಲುವು ಖಚಿತ ಅಂತ ಈ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲು ಇಚ್ಛಿಸುತ್ತೇನೆ. ಮತ್ತು ಇಲ್ಲಿ ಜನರ ಸಮಸ್ಯೆಗೆ ಯಾರು ಸ್ಪಂದಿಸ್ತಾರೋ ಅಂಥವರು ಬಂದರೆ ಜನರ ಉದ್ಧಾರ ಆಗಲಿ, ಜಿಲ್ಲೆ ಉದ್ಧಾರ ಆಗಲಿ, ಹಳ್ಳಿಗಳ ಉದ್ಧಾರ ಆಗಲಿ ಮಾಡತಕ್ಕಂಥದ್ದು ವಾಡಿಕೆ ಇರುತ್ತೆ. ಈ ಜನರ ಮಧ್ಯೆನೇ ಬರಲಾರ್ದಂಥವ್ರು ಯಾರಿಸ್ಬಿಟ್ಟು ಎಲ್ಲೋ ಕೂತು ರಾಜಕೀಯ ಮಾಡೋರು ಈ ನಮ್ಮ ದೇಶಕ್ಕೆ ಅವರು ಮಾರಕ ಅವರು. ಹಾಗಾಗಿ ಈ ಸಾರಿ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಸ್ಪರ್ಧಿಸಿದ್ರು ಅವ್ರು ಕಾಂಗ್ರೆಸ್ ಪಕ್ಷದವರು ಅಲ್ಪ ಸ್ವಲ್ಪ ಎಲ್ಲ 50% ಕೆಲಸ ಮಾಡಿ ತೋರಿಸ್ತಾರೆ ಅನ್ನೋದು ಭರವಸೆ ಒಂದು ಇದೆ. ಸೊ ಹೀಗಾಗಿ ಹಿಂದಿನ ಸರ್ಕಾರ ಯಾವುದೇ ಕೆಲಸ ಮಾಡಿಲ್ಲ. ಇಲ್ಲೇ ನಮ್ಮ ರಾಜ್ಯದ ಕಾಂಗ್ರೆಸ್ BJP ಸರ್ಕಾರ 3.5 ವರ್ಷಗಳಿಂದ ಯಾವುದೂ ಅಭಿವೃದ್ಧಿ ಕೆಲಸ ಮಾಡದೆ ಹಲಾಲ್ ಕಟ್ಟೋ, ಘಟಕ ಕಟ್ಟೋ, ಹಿಜಾಬ, ಬುರ್ಕಾ ಅನ್ಕೋದ ಇದನ್ನೇ ಮಾಡಿ ವೈಷಮ್ಯ ಭಾವನೆಗೆ ಬಿತ್ತಿದರೆ ವಿನ ಯಾವುದು ಅಭಿವೃದ್ಧಿ ಭಾವನೆ ಮತ್ತು ಜನರಿಗೆ ಶಾಂತಿ ಕೊಡ್ತಕ್ಕಂಥ ಯಾವುದೇ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಜನರು ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತ ಕೊಡ್ತಾ ಇದೆ. ಇವತ್ತು 5 ಗ್ಯಾರಂಟಿಗಳು ಸುಲಲಿತವಾಗಿ ನಡೀತಾ ಇದ್ದಾವೆ. ಆಮೇಲೆ ರೇಷನ್ ಕೊಡ್ತಾ ಇದ್ದಾರೆ. ರೇಷನ್ನ ಇವತ್ತು ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಾಯಿದೆ. ಎಷ್ಟೋ ಗರೀಬರು ಬದುಕ್ತಾ ಇದ್ದಾರೆ. ರೇಷನ್ ಬದಲಿ ಮತ್ತು 5 kg ಬಗ್ಗೆ ದುಡ್ಡು ಹಾಕ್ತಾ ಇದ್ದಾರೆ. ಆಮೇಲೆ ಹೆಣ್ಣುಮಕ್ಕಳು ಕೆಲಸಕ್ಕೆ ಹೋಗೋರು ಎಷ್ಟೋ ಮಂದಿ ಕಾರ್ಮಿಕ ಹೆಣ್ಮಕ್ಳು ಅಂಥವರು ಬೇರೆ ಊರಿಂದ ಬೇರೆ ಊರಿಗೆ ಹೋಗಿ ಕೆಲಸ ಮಾಡಿ ತಮ್ಮ ಬರ್ತಕ್ಕಂಥ ಕೂಲಿಯಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ತಮ್ಮ ಜೀವನೋಪಯೋಗ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಅನುಕೂಲ ಆಗತಕ್ಕಂಥದ್ದು ಸರ್ಕಾರ ಯಾವುದೇ ಇರಲಿ ಜನರಿಗೆ ಅನುಕೂಲ ಆಗತಕ್ಕಂಥ ಸರ್ಕಾರ ಬೇಕು. ರೈತರ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ಈ ಮೊದಲೇ ಈ ಮೋದಿ ಬರೋದಕ್ಕಿಂತ ಮುಂಚೆ 10 ವರ್ಷಗಳ ಹಿಂದೆ ನಾವು ರೈತರಿಗೆ MSP ಜಾರಿ ಮಾಡ್ತೀವಿ, ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ, ರೈತರಿಗೆ ನಾವು ಹಿಂಗೆ ಮಾಡ್ತೀವಿ, ವೀರ್ಯ ಕಮ್ಮಿ ರೇಟ್ನಾಗ ಕೊಡ್ತೀವಿ, ಬೀಜ ಒಳ್ಳೆ ಕೊಡ್ತೀವಿ ಅಂಥೇಳಿ ಒಳ್ಳೆ ಭರವಸೆಗಳನ್ನು ಕೊಟ್ಟು ಇವತ್ತು BJP ಸರ್ಕಾರ ಕೇಂದ್ರದಲ್ಲಿ ಬಂದಿದೆ. ಸೊ ಹೀಗಾಗಿ ಈ ಸರ್ಕಾರದ ವಿರುದ್ಧ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಈ ಹೋರಾಟವನ್ನು ಹತ್ತಿಕ್ಕಲು ಅನೇಕ ನಾನಾ ಥರದ ಬದುಗಳನ್ನು ಹಾಕಿ ಯಾವುದು ರೈತರು ಹೋರಾಟ ಮಾಡೋದಂಥ ಒಂದು ಚಟುವಟಿಕೆಗೆ ಅವರು ಒಂದು ನಿರ್ಬಂಧನೆ ಹೇರಿ ಹಾಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಈ ನರೇಂದ್ರ ಮೋದಿ ಅವರು. ಇಲ್ಲಿ ಹೋರಾಟ ಮಾಡೋಕ್ಕೆ ಎಲ್ಲರಿಗೂ ಹಕ್ಕಿದೆ. ರೈತರಿಗೂ ಇದೆ, ಶಿಕ್ಷಕರಿಗೂ ಇದೆ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಭಾರತ ಪ್ರಜೆಗಳಿಗೆ ಹೋರಾಟ ಮಾಡೋ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ, ಇದು ಸಂವಿಧಾನದಲ್ಲಿ ಅಳವಡಿಸಿದೆ. ಸೊ ಈ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನನ್ನಿಂದ ಒಂದು ಧಿಕ್ಕಾರ ಹೇಳುತ್ತೇನೆ.
ಹೀಗಾಗಿ ಈ MSP ಜಾರಿಯಾಗಬೇಕು, ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು. ಈ MSP ಏನು ಕರಾಳ 3 ಕಾಯ್ದೆಗಳನ್ನು ಜಾರಿ ಮಾಡಿದ್ದಾರೆ ಅವೆಲ್ಲ ತಕ್ಷಣವೇ ರದ್ದು ಮಾಡಬೇಕು. ರದ್ದು ಮಾಡ್ತೀವಿ ಅಂತ ಅವಾಗ ಸುಮ್ಮನೆ ಬಾಯಿ ಮಾತಿನಿಂದ ಅಷ್ಟೇ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಸರ್ಕಾರ ಭಾಳ ದಿನ ಉಳಿಯೋದಿಲ್ಲ. ಈ ಸರ್ಕಾರ ರೈತರಿಗೆ ಮೋಸ ಮಾಡಿದೆ. ಈ ಸರ್ಕಾರ ರೈತರದ ಯಾವುದೇ ಆದಾಯವನ್ನು ದುಗುಣ ಮಾಡಿಲ್ಲ. ಸರ್ಕಾರ ರೈತರಿಗೆ ಬೆನ್ನಿಗೆ ಚೂರಿ ಹಾಕಿದೆ ವಿನ ರೈತರ ಪರ ಇದ್ದಂಥ ಸರ್ಕಾರ ಅಲ್ಲ ಇದು. ಈ ಸರ್ಕಾರವನ್ನು ಎಲ್ಲ ಜನರು ಎಚ್ಚೆತ್ತುಕೊಂಡು ಎಲ್ಲ ರೈತ ಬಂದವರು ಈ ಸರ್ಕಾರವನ್ನು ಕಿತ್ತೆಸೆದು ಒಳ್ಳೆಯ ಯಾವುದು ಆಡಳಿತ ಕೊಡ್ತದೆ, ಯಾವ ಸರ್ಕಾರ ಯಾರು ನಮ್ಮ ರೈತ ಪರ ಕೆಲಸ ನಿಲ್ತಾರ ಅಂಥವ್ರನ್ನು ಇವತ್ತು ಹಿಂದೆ ಹಸಿರು ಕ್ರಾಂತಿ ಮಾಡಿದ್ರು, ಆಮೇಲೆ ಉದ್ಯೋಗ ಕ್ರಾಂತಿ ಮಾಡಿದ್ರು, ಕಂಪ್ಯೂಟ್ರೀಕರಣ ಕ್ರಾಂತಿ ಮಾಡಿದ್ರು. ಆದರೆ ಇವ್ರು ಮಾಡ್ತಕ್ಕಂಥದ್ದು ಯಾವುದೇ ಕ್ರಾಂತಿ ಇಲ್ಲ. ಏನಾರೇ ಕೇಳಿದ್ರೆ ನೀವು ಅದು ಮಾಡಿರಿ, ಇದು ಮಾಡಿರಿ, ನೀವು ಪಕೋಡ ಮಾರ್ರಿ ಅಂತಕ್ಕಂಥ ಹೇಳ್ತಕ್ಕಂಥ ಒಬ್ಬ ದೊಡ್ಡ ಪ್ರಧಾನಮಂತ್ರಿ ನಮ್ಮ ದೇಶಕ್ಕಿದ್ದದು ನಮ್ಮದು ಅನಿವಾರ್ಯ. ಅದು ಏನೋ ಇತ್ತು ಅವ್ರದ್ದೊಂದು ಗಾಳಿಯಲ್ಲಿ ಅದು ಏನೋ ಆಗಿದೆ. ಸೊ ಹೀಗಾಗಿ ಜನರು ಎಚ್ಚೆತ್ಕೊಂಡಿದ್ದಾರೆ, ಜನರಿಗೆ ತಿಳುವಳಿಕೆ ಬಂದಿದೆ. ಜನ ಈ ಸರ್ಕಾರದ ಎಲ್ಲ ನ್ಯೂನತೆಗಳನ್ನು ಕಂಡು ಈಗ ಮುಂಬರ್ತಕ್ಕಂಥ 24ರ ಚುನಾವಣೆಯಲ್ಲಿ ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಸರ್ಕಾರವನ್ನು ನಾವು ಅಂದರೆ ಎಲ್ಲರೂ ನಾವು ಒಬ್ಬಂದಿಂದ ಏನಾಗ್ತದೆ ಅನ್ನೋದೊಂದು ಮನಸ್ಥಿತಿಯಿಂದ ಹೊರಬಂದು ಒಬ್ಬಂದಿಂದ ಚೇಂಜ್ ಆಗುತ್ತೆ, ಒಂದರಿಂದನೇ 1000 ಆಗುತ್ತೆ, 1000ರಿಂದನೇ ಲಾಖೋ ಆಗುತ್ತೆ. ಇದನ್ನು ಅರಿತು ಇವತ್ತಿನ ದಿನ ಈ 2024ರ ಚುನಾವಣೆಗೆ ಯಾರೇ ವ್ಯಕ್ತಿಗಳಿರಲಿ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಸರ್ಕಾರ ನೀಡತಕ್ಕಂಥವ್ರು, ಒಳ್ಳೆಯ ಜನರಿಗೆ ಮತ್ತು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಒಂದು ಅವರ ಸಮಸ್ಯೆಗೆ ಸ್ಪಂದಿಸಿ ಒಂದು ಇವತ್ತು ಸಾಮಾನ್ಯವಾಗಿ ಜನರಿಗೆ ಕುಡಿಯೋ ನೀರು, ರೈತರಿಗೆ ಬೇಸಾಯ ಮಾಡಲಿಕ್ಕೆ ಒಂದೊಂದು ಕೃಷಿ ಭೂಮಿ ಆಗಲಿ, ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳಾಗಲಿ, ಉತ್ತಮವಾದ ಬೀಜ ಗೊಬ್ಬರಗಳನ್ನಾಗಲಿ ಇಂಥ ಒಂದು ಯಾವುದು ಸರ್ಕಾರ ಕೊಡುತ್ತೋ ಅಂಥ ಸರ್ಕಾರಕ್ಕೆ ನಾವು ಬೆಂಬಲಿಸ್ತೀವಿ ಎಂದು ಇವತ್ತಿನ ದಿನ ಈ ಮೋದಿ ಸರ್ಕಾರದ ಸುಳ್ಳು ಭರವಸೆಗಳನ್ನು ಎಲ್ಲರಿಗೂ ಜಗಜ್ಜಾಹೀರಾಗಿದೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ರೈತ ಬಾಂಧವರು ತಾವು ಒಂದು ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ಯಾರು ಒಳ್ಳೇದು ಮಾಡ್ತಾರಂಥವ್ರಿಗೆ ವೋಟ್ ಮಾಡಬೇಕಂದು ನನ್ನೊಂದು ಒಂದು ವಿನಂತಿ. ಹಾಗಾದರೆ ನಿಮ್ಮ ಜಿಲ್ಲೆಯ ಜನ, ದೇಶದ ಜನ ಬದಲಾವಣೆಯನ್ನು ಕೇಳ್ತಿದ್ದಾರೆ ಅಂತ? 100ಕ್ಕೆ 100 ಈ ದೇಶದ ಜನ ಬದಲಾವಣೆ ಕೇಳ್ತಿದ್ದಾರೆ ಮತ್ತು ಬದಲಾವಣೆಯನ್ನು ಬಯಸ್ತಿದ್ದಾರೆ. ಆಮೇಲೆ ಈ ಸುಳ್ಳು ಭರವಸೆ ಕೇಳಿ ಎಲ್ಲ ಜನರು ಬೇಸತ್ತು ಹೋಗಿದ್ದಾರೆ. ಹೀಗಾಗಿ ಈ ಜನ ಈ ಸಾರಿ 100ಕ್ಕೆ 100 ಚೇಂಜ್ ಮಾಡ್ತಾರೆ ಮತ್ತು ನಮ್ಮನ್ನು ಯಾರು ಒಳ್ಳೆಯ ಆಡಳಿತ ನೀಡ್ತಾರೋ ಅಂಥವ್ರನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆಪಡ್ತೇನೆ. ಥ್ಯಾಂಕ್ ಯು.